ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗಿಲ್ಲಿಯ ಅಭಿಮಾನಿಗಳು ಅಥವಾ ಗಿಲ್ಲಿಯ ಸಪೋರ್ಟರ್ಸ್ಗಳ ನಡುವೆನೇ ಒಂದು ಗಲಾಟೆ ಕೂಡ ಶುರು ಆಗಿಬಿಟ್ಟಿದೆ. ಕಲ್ಲು ತೂರಾಟದ ವಿಚಾರವಾಗಿ ಒಂದಿಷ್ಟು ಹೇಳಿಕೆಯನ್ನು ಒಂದು ಮಹಿಳೆ ಕೂಡ ಕೊಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಗಿಲ್ಲಿಯ ಒಂದು ಆರಂಭದಿಂದಲೂ ಕೂಡ ಅಂದರೆ ಡೇ ಒನ್ನಿಂದನೂ ಕೂಡ ಸಪೋರ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಇದೀಗ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲದರ ಮಧ್ಯೆ ಗಿಲ್ಲಿಗೆ ಯಾವ ಕಡೆಯಿಂದನಾದರೂ ಒಂದು ಕಡೆ ಲಾಸ್ ಆಗಬಹುದಾ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಮಧ್ಯೆ ಕಾಡ್ತಾ ಇರುವಂಥದ್ದು. ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ಗಿಲ್ಲಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಗೆ ವೋಟ್ ಹಾಕೋ ವಿಚಾರಕ್ಕೆ ಸಾಕಷ್ಟು ಕ್ರೇಜ್ ಇದೆ. ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ ಯಾವುದೇ ವಿಡಿಯೋಗಳನ್ನು ನೋಡೋದಕ್ಕೂ ಹೋದರೂ ಕೂಡ ಗಿಲ್ಲಿದೇ ಒಂದು ವಿಡಿಯೋಗಳು ಬರ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಸದ್ದು ಮಾಡ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಗಿಲ್ಲಿಗೆ ಸಪೋರ್ಟ್ ಬರ್ತಾ ಇದೆ. ಕೇವಲ ಮಂಡ್ಯ ಭಾಗ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನತೆ ಗಿಲ್ಲಿಯ ಜೊತೆಗೆ ನಿಂತುಕೊಂಡು ಬಿಟ್ಟಿದೆ. ಸೊ ಗಿಲ್ಲಿಗೆ ಪೈಪೋಟಿ ಮಾಡೋದಕ್ಕೆ ಅಥವಾ ಗಿಲ್ಲಿಯ ಸಮಾನಾಗಿ ಯಾರೂ ಕೂಡ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿ ಅತಿ ಹೆಚ್ಚು ವಿಡಿಯೋಗಳು ಮತ್ತೆ ಶೇರ್ ಆಗ್ತಾ ಇರುವಂಥದ್ದು ಅಶ್ವಿನಿ ಗೌಡ ಮತ್ತು ಗಿಲ್ಲಿಗೆ ಹೋಲಿಕೆ ಮಾಡಿದ್ರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ತುಂಬಾನೇ ದೂರ ಇದ್ದಾರೆ. ಜನಗಳು ತುಂಬಾ ಸಪೋರ್ಟ್ ಮಾಡೋದು ಗಿಲ್ಲಿಗೆ ಹೆಚ್ಚಾಗಿ ಕಾಣುವಂತಹದ್ದು. ಈ ರೀತಿಯಾದಂಥ ಕ್ರೇಜನ್ನು ಯಾರು ಕೂಡ ಸೃಷ್ಟಿ ಮಾಡಿರೋಕೆ ಸಾಧ್ಯ ಇಲ್ಲ. ಅಂತಹದ್ದೊಂದು ಬೆಳವಣಿಗೆ ಈ ಒಂದು ಸೀಸನ್ ಅಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಯ ಅಭಿಮಾನಿಗಳ ನಡುವೆ ಅಥವಾ ಗಿಲ್ಲಿಯ ಸಪೋರ್ಟರ್ಸ್ಗಳ ನಡುವೆ ಒಂದು ಕಿತ್ತಾಟವೂ ಕೂಡ ಆರಂಭವಾಗಿದೆ. ಅದರ ಬಗ್ಗೆ ಗಮನಿಸೋದಾದ್ರೆ, ಮದ್ದೂರಿನಲ್ಲಿ ಒಂದು ಮಹಿಳೆ ಮೊನ್ನೆ ಹೇಳಿಕೆ ಕೊಡ್ತಾರೆ ಅಥವಾ ನಿನ್ನೆ ಅಂತ ಕಾಣಿಸುತ್ತೆ. ಸೊ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಸೀಸನ್ ಅನ್ನ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ನಾವು ಕಲ್ಲು ಹೊಡಿತೀವಿ, ಈ ಕಲರ್ಸ್ ಕನ್ನಡದ ವಿರುದ್ಧ ನಾವು ದಂಗೆ ಹೇಳ್ತೀವಿ ಅನ್ನೋ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಅದು ಯಾವ ಜೋಶಲ್ಲಿ ಕೊಟ್ಟರೋ, ತಪ್ಪಾಗಿ ಕೊಟ್ಟರೋ, ಅಥವಾ ಈ ರೀತಿಯಾಗಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋಣ ಅಂತ ಕೊಟ್ಟರೋ, ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾದಂಥ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಲೋ ಗೊತ್ತಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗಿಲ್ಲಿಯ ಬೇರೆ ಅಭಿಮಾನಿಗಳು, ನಾವು ಗಿಲ್ಲಿಯ ಅಭಿಮಾನಿಗಳು ಯಾರೂ ಕೂಡ ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದಿಲ್ಲ. ತಮ್ಮ ಪ್ರಚಾರಕ್ಕೋಸ್ಕರ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಗಿಲ್ಲಿಯ ಹೆಸರನ್ನು ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಯಾರೂ ಕೂಡ ಗಿಲ್ಲಿಯ ಅಭಿಮಾನಿಗಳಲ್ಲ. ಕನ್ನಡದ ಹೆಸರನ್ನು ಹೇಳಿಕೊಂಡು ಒಂದು ರೀತಿಯಾಗಿ ಅವರು ಕನ್ನಡದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ನಾವು ಯಾರು ಕೂಡ ಗಿಲ್ಲಿಯ ಅಭಿಮಾನಿಗಳು ಶಾಂತಿಯುತವಾಗಿ ಗಿಲ್ಲಿಯ ಬಗ್ಗೆ ಮಾತನಾಡ್ತೀವಿ. ಯಾವುದೇ ಕಲ್ಲು ಹೇರೋದಾಗ್ಲಿ ಅಥವಾ ದಂಗೆ ಹೇಳೋದಾಗ್ಲಿ ಅಂತದ್ದು ಯಾವುದನ್ನು ಕೂಡ ಮಾಡೋದಿಲ್ಲ. ಗಿಲ್ಲಿಯ ಅಭಿಮಾನಿಗಳು ಅಥವಾ ಗಿಲ್ಲಿಯ ಸಪೋರ್ಟರ್ಸ್ ಏನೇ ಇದ್ರು ಅವನಿಗೆ ಜೊತೆಯಾಗಿ ನಿಂತುಕೊಂಡು ಅವನಿಗೆ ವೋಟ್ ಹಾಕಿಸೋದ್ರಲ್ಲಿ ಮತ್ತು ರ್ಯಾಲಿ ಮಾಡೋದು ಅಥವಾ ಇನ್ನೇನು ಸಪೋರ್ಟಿವ್ ಆಗಿ ಏನು ಸದ್ದು ಮಾಡೋದಕ್ಕೆ ಏನೇನೆಲ್ಲ ಸಾಧ್ಯ ಆಗುತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವನ ಸಪೋರ್ಟಿಗೆ ನಿಂತ್ಕೊಂಡಿದ್ದೀವಿ ಅಂತ ಇತ್ತ ಗಿಲ್ಲಿಯ ಅಭಿಮಾನಿ ಒಬ್ಬರು ಮತ್ತು ಗಿಲ್ಲಿಯ ಸಪೋರ್ಟರ್ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದು. ಸೊ ಎಲ್ಲವನ್ನು ಕೂಡ ಗಮನಿಸಿದಾಗ ಗಿಲ್ಲಿಯ ಹೆಸರನ್ನ ಯಾರಾದರೂ ಬಳಕೆ ಮಾಡಿಕೊಳ್ತಾ ಇದ್ದಾರಾ ಅಥವಾ ಗಿಲ್ಲಿಯ ಹೆಸರಿಂದ ಯಾರಾದರೂ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರಾ? ಸೊ ಇಂತಹದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದೇನೇ ಇರಲಿ, ಆ ರೀತಿಯಾದಂಥ ಹೇಳಿಕೆಗಳನ್ನು ಕೂಡ ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಗಿಲ್ಲಿಯ ಅಭಿಮಾನಿಗಳ ಪ್ರಶ್ನೆಯೂ ಕೂಡ ಆಗಿದೆ. ಸೊ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕಾಗಿತ್ತು. ಇದರಿಂದ ಗಿಲ್ಲಿಗೆ ಯಾವ ಕಡೆನಾದರೂ ಒಂದಿಷ್ಟು ಸಮಸ್ಯೆ ಎದುರಾಗಬಹುದಾ ಅನ್ನೋ ಒಂದು ಕುತೂಹಲ ಮತ್ತು ಪ್ರಶ್ನೆ, ಗೊಂದಲ ಇಂಥದ್ದೆಲ್ಲವೂ ಕೂಡ ಇದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.